ಬಾಳಿ ಬದುಕಬೇಕಾದ ಬಾಲಕಿಯೊಬ್ಬಳು ಹಾವು ಕಡಿದು ಸಾವನ್ನಪ್ಪಿರುವಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. 13 ವರ್ಷದ ಬಾಲಕಿಗೆ ನಾಗರ ಹಾವು 3 ಬಾರಿ ಕಚ್ಚಿರುವಂಥದ್ದು. ಬಾಲಕಿ ಸಾವನ್ನಪ್ಪಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಬಾರಿ ಹಾವು ಕಚ್ಚಿದ್ರೂ ಕೂಡ ಬಾಲಕಿ ಗೊತ್ತೇ ಆಗಿಲ್ಲ. ಮಲಗಿದ್ದಲ್ಲೇ ಸಾವನ್ನಪ್ಪಿದಾಳೆ ಬಾಲಕಿ. ಬಳ್ಳಾರಿ ತಾಲೂಕಿನ ಹೊಸಮೋಕ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರಾವಣಿ ಅಂಥೇಳಿ 13 ವರ್ಷದ ಮೃತ ಬಾಲಕಿ. ಹಾವು ಕಡಿದ್ರೂ ಕೂಡ ಬಾಲಕಿಗೆ ಎಚ್ಚರವೇ ಆಗಿಲ್ಲ. ಮಲಗಿದ್ದಲ್ಲೇ ಮಲಗಿದ್ದು. ಬೆಳಗ್ಗೆ ಆದರೂ ನಾಗರ ಹಾವು ಮನೆಯಲ್ಲಿಯೇ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ್ಮಣ್ ಹಾಗೂ ಶೇಖಮ್ಮ ದಂಪತಿಯ ಮಗಳು ಶ್ರಾವಣಿ ಅನ್ನೋದು ಗೊತ್ತಾಗ್ತಾ ಇದೆ. 13 ವರ್ಷ ಆಕೆಗೆ. ನಾಗರ ಹಾವನ್ನು ಹೊಡೆದು ಗ್ರಾಮಸ್ಥರು ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಗಿಲು ಮುಟ್ಟಿದೆ ಮೃತ ಬಾಲಕಿಯ ಪೋಷಕರ ಆಕ್ರಂದನ. ನೋಡಿ, ಹಾವು ಕಚ್ಚಿದ್ರೆ ಗೊತ್ತೇ ಆಗಲ್ಲ, ಜಸ್ಟ್ ಈ ತೆರ್ಚಿರೋ ರೀತಿಯಲ್ಲಿ ಆಗುತ್ತೆ. ಪಾಪ ಬಾಲಕಿ ಗಾಢ ನಿದ್ರೆಯಲ್ಲಿದ್ಲು. ರಾತ್ರಿ ಹೊತ್ತಲ್ಲಿ ಈ ನಾಗರ ಹಾವು ಕಚ್ಚಿರುವಂಥದ್ದು. 13 ವರ್ಷದ ಬಾಲಕಿ 3 ಬಾರಿ ಹಾವು ಕಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಲಗಿದ್ದ ಬಾಲಕಿ ಮೇಲೆದ್ದೇ ಇಲ್ಲ. ಪೋಷಕರೆಲ್ಲ ಆತಂಕಕ್ಕೊಳಗಾಗ್ತಾರೆ. ಆಮೇಲೆ ನೋಡಿದರೆ ನಾಗರ ಹಾವು ಅಲ್ಲೇ ಇರುವಂಥದ್ದು. ಈಗ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ 13 ವರ್ಷದ ಶ್ರಾವಣಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮಲಗಿದ್ದ ಸಂದರ್ಭದಲ್ಲಿ 13 ವರ್ಷದ ಬಾಲಕಿಗೆ ನಾಗರ ಹಾವು 3 ಬಾರಿ ಕಚ್ಚಿದರ ಪರಿಣಾಮ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಬಳ್ಳಾರಿ ತಾಲೂಕಿನ ಹೊಸಮೋಕ ಗ್ರಾಮದಲ್ಲಿ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಇನ್ಸಿಡೆಂಟ್ ಹೇಗಾಯಿತು ಅಂಥೇಳಿ, ಬಾಲಕಿಗೆ ಹಾವು ಕಚ್ಚಿತ್ತು ಅಂದರೆ ಅವ್ರ ಮನೆ ಹೇಗಿತ್ತು, ಕೆಳಗೆ ಮಲಗ್ತಾ ಇದ್ದ ಬಾಲಕಿ, ಏನು ಕಥೆ? ಪ್ರೇಮ್ ಕುಮಾರ್, ಸಾಮಾನ್ಯವಾಗಿ ಮೃತ ಬಾಲಕಿ ಶ್ರಾವಣಿ ಮತ್ತು ಅವ್ರ ಪೋಷಕರು ಎಲ್ಲರೂ ಕೂಡ ಮನೆಯ ಹೊರಗಡೆನೆ ಮಲಗ್ತಾ ಇದ್ರು. ಆದರೆ ನಿನ್ನೆ ಮಳೆಗಾಳಿ ಇದ್ದಿದ್ರಿಂದಾಗಿ ಮನೆಯ ಒಳಗಡೆ ಮಲ್ಕೊಂಡಿದ್ರು. ಹೀಗಾಗಿ ಶ್ರಾವಣಿ ಒಬ್ಬಳೆ ಪ್ರತ್ಯೇಕವಾಗಿ ಮಲಗಿದ್ರಿಂದ ಶ್ರಾವಣಿ ಮಲಗಿದ್ದಂಥ ಹಾಸಿಗೆಯಲ್ಲಿ ನಾಗರ ಹಾವು ಇತ್ತು. ಹೀಗಾಗಿ ಬಾಲಕಿ ಮಲಗಿದಂಥ ಸಂದರ್ಭದಲ್ಲಿ ಕೈ ಮತ್ತು ಕಾಲುಗಳಿಗೊಟ್ಟು 3 ಬಾರಿ ನಾಗರ ಹಾವು ಕಚ್ಚಿದ್ರಿಂದ ಬಾಲಕಿ ಶ್ರಾವಣಿ ಇದ್ಲು. ಬೆಳಿಗ್ಗೆ ಆದ್ರೂ ಸಹಿತ ಅದೇ ಹಾಸಿಗೆಲಿದ್ದು. ಹೀಗಾಗಿ ಅವರ ತಂದೆ ತಾಯಿ ಬೆಳಿಗ್ಗೆ ಎಬ್ಬಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಷ್ಟೊತ್ತಿಗಾಗಲೇ ಶ್ರಾವಣಿ ಮೃತಪಟ್ಟಿದ್ಲು. ಆದ್ರೆ ಏನು ಬಾಲಕಿ ಶ್ರಾವಣಿಗೆ ಕಚ್ಚಿದಂತ ನಾಗರಹಾವು ಸಹಿತ ಅಲ್ಲೇ ಪಕ್ಕದಲ್ಲೇ ಇತ್ತು. ಇದನ್ನು ಗಮನಿಸಿದಂತ ಸ್ಥಳೀಯರೇನಿದ್ರು ನಾಗರಹಾವನ್ನ ಸಾಯಿಸಿದ್ದಾರೆ. ಆದ್ರೆ ಶ್ರಾವಣಿ ಮಾತ್ರ ಮೃತಪಟ್ಟಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ಹೊರಗಡೆ ಮಲಗ್ತಾ ಇದ್ರು. ಆದ್ರೆ ನಿನ್ನೆ ವಿಪರೀತ ಮಳೆಗಾಲ ಇದ್ದಿದ್ರಿಂದಾಗಿ ಒಳಗಡೆ ಮಲಗಿದ್ರು. ಇದೇ ಕಾರಣಕ್ಕೋಸ್ಕರ ನಾಗರಹಾವು ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದ್ರೆ ಬಾಲಕಿ ಮಲಗಿದ ವಾಪಸ್ ಎದ್ದೇಳಲೇ ಇಲ್ಲ. ಆದ್ರೆ ಅದಾದ ನಂತರದಲ್ಲಿ ಒಟ್ಟು 3 ಬಾರಿ ಹಾವು ಕಚ್ಚಿದ್ರಿಂದ ಶ್ರಾವಣಿ ಸ್ಥಳದಲ್ಲೇ ಮೃತಪಟ್ಟಿದ್ಲು. 13 ವರ್ಷದ ಬಾಲಕಿಯನ್ನ ಮಗಳನ್ನ ಕಳೆದುಕೊಂಡಂತ ಮೃತ ಬಾಲಕಿ ಕುಟುಂಬಸ್ಥರ ಆಕ್ರಮಣ ಕೂಡ ಮುಗಿಲು ಮುಟ್ಟಿರುವಂತದ್ದು. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸಮೋಕ ಅಂದ್ರೆ ಮೋಕಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 2019-20 ಅಂಕಿ ಅಂಶದ ಪ್ರಕಾರ ದೇಶದಲ್ಲಿ 15ರಿಂದ 20 ಲಕ್ಷ ಜನ ಹಾವು ಕಚ್ಚಿ ಸಾವನ್ನಪ್ಪಿರುವಂಥದ್ದು. ಈ ಬೇಸಿಗೆಗಾಲದಲ್ಲಂತೂ ಹಾವುಗಳ ಕಾಟ ವಿಪರೀತವಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಕೆಳಗೆ ಮಲಗೋರು ತುಂಬಾ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಹಾವನ್ನು ಕಚ್ಚಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆಗಳು ಕೂಡ ಆಗಾಗ ಒಂದಿಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತವೆ. ಈ ಹಾವು ಕಚ್ಚಿ ಸಾವನ್ನಪ್ಪುವ ಪ್ರಕರಣಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ಲಾನ್ಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ನಿರಂತರವಾಗಿ ಆಗ್ತಾನೆ ಇರುವಂಥದ್ದು. ಈಗ ಬಳ್ಳಾರಿಯಲ್ಲಿ 13 ವರ್ಷದ ಬಾಲಕಿ ಶ್ರಾವಣಿ ಹಾವು ಕಚ್ಚಿ ಸಾವನ್ನಪ್ಪಿರುವಂತಹ ಘಟನೆ, ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು.